ಹೇಳ್ರಿ. ಅದೇನು ಮಾಡ್ಲಿಕ್ಕಾಗಲ್ಲ. ಸಿ ಎಂ ಆಗಿಲ್ಲ ಅದಕ್ಕೆ ಏನು ಮಾಡೋದು ಮತ್ತು ಅವರು ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಮಾಡಿದ್ದಾರೆ. ಇಲ್ಲ ಅಲ್ಲ, ಅದು ಬೇರೆ. ಅದು ಅಲ್ಲಿ ಕಾರ್ಯಕ್ರಮ ಹೋದಾಗ ಕರೆದಂಥ ಔತಣ ಕೊಟ್ರಲ್ಲ, ಅದೇನು ಪ್ರತ್ಯೇಕವಾಗಿ ಕರೆದಂಥದ್ದೇನಲ್ಲ. ಸೊ ಅಲ್ಲಿ ಸಿ ಎಂ ಅವ್ರ ಕಾರ್ಯಕ್ರಮ ಇತ್ತು, ಎಲ್ಲರೂ ಊಟ ಮಾಡಲೇಬೇಕಲ್ಲ. ಒಂದು ಕಡೆ ಅವ್ರು ಆಹ್ವಾನ ಮಾಡಿದ್ರು ಅಷ್ಟೇ. ಇಲ್ಲ, ಅದೇನು ನೋಡೋಣ. ಈಗ ಇದು ಮುಗಿದಿದ್ದು ಒಂದು ಹಂತ ನಿನ್ನಿದು. ಇದು ಮುಗಿದ ಮ್ಯಾಗ ನಾನು ಸೋಮವಾರ ಮಂಗಳವಾರ ಸ್ಟಾರ್ಟ್ ಮಾಡೋಣ. ಅದು ಈಗ ಬೇಡ. ಏನಿಲ್ಲ, ಯಾವುದು ಊಟ ಇಲ್ಲ, ಏನಿಲ್ಲ. ಅವರೇ ಖಾಸಗಿ ಕಾರ್ಯಕ್ರಮದೇ ಹೋಗ್ತಾರೆ ಅಷ್ಟಲ್ಲ. ಅಲ್ಲೇನು ಖಾಸಗಿ ಕಾರ್ಯಕ್ರಮ ಇದೆ, ಹೋಗ್ತಾರೆ. ಇಲ್ಲ, ನಾವು ಇಲ್ಲ ಸದ್ಯ ಇಲ್ಲ ಈಗೆಲ್ಲ ಹೇಳಲ್ಲ. ನಾವು ಹೇಳಿದ್ರಲ್ಲ ಅದನ್ನ, ನಾವು ಹೇಳಿದ್ವಿ ಅದನ್ನ. ಕ್ರಾಂತಿನೂ ಇಲ್ಲ ಎಲ್ಲರೂ ಹೇಳಿದ್ದಾರೆ. ಎಲ್ಲರೂ ಯಾರು ಹೇಳಿದಾರೆ ನಿಮ್ಮ ಮುಂದೆ, ಎಲ್ಲರೂ ಕ್ರಾಂತಿ ಇಲ್ಲ ಅಂತ ಹೇಳಿದ್ದಾರೆ. ಕ್ರಾಂತಿ ಅಂತ ಯಾರು ಹೇಳಿಯಲ್ಲ, ಎಲ್ಲರೂ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲರೂ ಹೇಳಿದಾರಲ್ಲ. ಅವ್ರು ಹೇಳಿದ್ದಾರೆ, ಸುರೇಶ್ ಅವರು ಹೇಳಿದ್ದಾರೆ, ಬೇರೆ ಬೇರೆ ಮಂತ್ರಿಗಳು ಹೇಳಿದ್ದಾರೆ, ರಾಮಲಿಂಗ ರೆಡ್ಡಿ ಹೇಳಿದ್ದಾರೆ, ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ, ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಸುಮಾರು ನೀವು ಯಾರು ಕೇಳಿದ್ರೆ ಎಲ್ಲರೂ ಇಲ್ಲ ಅಂತ ಹೇಳ್ಯಾರ. ಯಾವ್ದಿಲ್ಲ, ಕ್ರಾಂತಿ ಇಲ್ಲ ಅಂತ ಹೇಳಿದ್ವಿ. ಹಿರಿಯ ಸಚಿವರೆಲ್ಲ ಹಿಂಗ್ ಹೇಳ್ತಾ ಇದೀರಿ ಸರ್. ಆದ್ರೆ ಕೆಲ ಹಿರಿಯ ಶಾಸಕರು ಸೌದಿಯವರೆಲ್ಲ ನಮ್ಗೆ ಶುಕ್ರದಶ ಶುರುವಾಗ್ತಾ ಇದೆ ಅಂತ ಹೇಳಿದಾರೆ ಸರ್. ಕ್ಯಾಬಿನೆಟ್ ಹೋಗ್ತೀವಿ ಅಂತ ಲೆಕ್ಕಾಚಾರದಲ್ಲಿದ್ದಾರೆ ಸರ್. ಆಯ್ತು, ಅದನ್ನೆಲ್ಲ ತೋರಿಸಿದ್ರಲ್ಲ. ಅವ್ರ ಹೇಳಿಕೆಗಳೆಲ್ಲ ತೋರಿಸಿದ್ರಿ, ಏನು ಜನ ನೋಡಿದೆ. ಇನ್ನೇನಿಲ್ಲ, ನಾವೇನು ಹೇಳಿ ಅವ್ರನ್ನೆಲ್ಲ ಮಾತಾಡಿಸಿದ್ರಿ, ಹೇಳಿದಾರೆ ಅವ್ರವ್ರ ಅಭಿಪ್ರಾಯ. ಸೊ ಅವ್ರು ಹೇಳಿದ್ಮ್ಯಾಗ ನಾವೇನು ಹೇಳಕ್ಕಾಗಲ್ಲ. ಅವರೆಲ್ಲ ರೆಡಿ ಆಗಿದ್ದಾರೆ ಸರ್. ಈಗ ನಾವು ಕ್ಯಾಬಿನೆಟ್ ಸೇರ್ತೀವಿ ಅಂತ ಒಂದು ಟೀಮ್. ಅದೇ ಸೇರೋದು ಬಿಡೋದು ನಮ್ಮ ಕೈಗಿಲ್ಲ. ಎಲ್ಲ ಅವ್ರ ಕೈಗಿಲ್ಲ, ನಮ್ಮ ಕೈಗೆ ಯಾರ ಕೈಗಿಲ್ಲ. ಸೊ ವರಿಷ್ಠ ಕೈಗಿದೆ, ಅವ್ರು ಯಾವಾಗ ಅನುಮತಿ ಕೊಡ್ತಾರ ಹಾಕ್ತಾರೆ, ಇಲ್ಲಾಂದ್ರೆ ಇಲ್ಲ. ಅಲ್ಲಿವರೆಗೆ ಕಾಯ್ಬೇಕು ಅಷ್ಟೇ. ಇಲ್ಲ ಅದ್ರಾಗ ಏನು ಹೊಸದೇನಿಲ್ಲ. ಡಿ ಕೆ ಶಿವಕುಮಾರ್ ಅವರೇನೋ ಒತ್ತಡ ತರ್ತಾ ಇದ್ದಾರೆ ಸರ್. ಇಡೀ ಕ್ಯಾಬಿನೆಟ್ ಬಿಟ್ಟು ಹೊಸಬರಿಗೆ ಅವಕಾಶ ಕೊಡಿ ಅಂತ ಹೇಳಿ ಗುಜರಾತ್ ಮಾತಾಡಿದ್ದಾರೆ. ಅವ್ರನ್ನೇ ಕೇಳಿಬಿಡಿ. ಎಲ್ಲ ಸುಮ್ಮನೆ ಎಲ್ಲ ಸುಮ್ಮನೆ ಇಲ್ಲ. ನಾವೇನು ಹೇಳಿದ್ರಿ? ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಿಬಿಡಿ, ಇಲ್ಲ ಸಿದ್ದರಾಮಯ್ಯ ಅವ್ರನ್ನ ಕೇಳಿಬಿಡಿ. ಹಿಂಗೆ ಏನ್ ಮಾಡ್ತೀರಾ ಅಂತ. ಈಗ ನಾವೇನು ಉತ್ತರ ಹೇಳಿದ್ರೆ ಅದಕ್ಕೆ? ನೀವು ಇದೇನು ಕೇಳುವಂಗ ಸಂಬಂಧಪಟ್ಟ ಕೇಳಿ ನಿಮ್ಗೆ ಉತ್ತರ ಏನಾರ ಸಿಗ್ಬೋದು. ಈಗ ನಾವಿಲ್ಲ ಉತ್ತರ ಹೇಳಿದ್ರಿ. ಈಗ ಅವ್ರು ಏನು ವಿಚಾರ ಇದೆ ನನಗೆ ಗೊತ್ತಿಲ್ಲ. ಕೇಳೋ ವಿಚಾರದಲ್ಲಿ ಮಾತ್ರ ಬೇರೆಯವ್ರು ಕೇಳಿ ಅಂತೀರಿ, ನೀವು ಮಾತ್ರ ಏನಾದ್ರು ಮಾಡ್ತಾರೆ? ಇಲ್ಲ, ನಾವೇನು ಮಾಡ್ತಾ ಇಲ್ಲ. ನಾವೇನು ಮಾಡ್ತಾ ಇಲ್ಲ. ಯಾಕೆ ನಿಮ್ ಸುತ್ತಲೇ ಸುತ್ತಾ ಇರುತ್ತೆ. ನಮ್ಮ ಪಾಡಿಗೆ ನಾವ್ ಇರ್ತೀವಿ. ಅದು ಸುತ್ತಾಗ್ತದೆ. ನಾವೇನು ಮಾಡಿದ್ರೆ ಅದನ್ನ ನಾವೇನು ಮಾಡೋದು ಸುತ್ತಾಗ್ತೈತೆ. ಅದು ನಾವೇನು ಮಾಡಿದ್ರಲ್ಲ ಸುತ್ತಾಗುತ್ತೆ. ಆಗ್ಲಿ ಬಿಡೋದು, ನಾವು ಸುಮ್ಮ ಇರ್ತೀವಿ.